ಓಂ ಶಾಂತಿ. ಎಲ್ಲರಿಗೂ ಈ ನಿಮ್ಮ ಮನೆಯ ಮಗಳ ಕಡೆಯಿಂದ ಈ ದಿವಸದ ಎಲ್ಲರಿಗೂ ಶುಭಾಶಯಗಳು. ಇವತ್ತಿನ ರೆಸಿಪಿ ಯಾವುದಂದ್ರೆ ಗೋಧಿದಿಂದ ಸಜ್ಜಕ ತಯಾರು ಮಾಡಿದ್ರಿ. ಗೋಧಿ ಒಡ್ಸ್ಕೊಂಬಂದು ರವಾದಿಂದ ಏನು ಮಾಡಿದ್ರಿ, ಸಜ್ಜಕ ತಯಾರು ಮಾಡಿದೇವ್ರಿ. ಆ ಸಜ್ಜಕತ್ತೇವಲ್ಲಿ ಶಿರಾ ಆತೇವ್ರಿ. ಶಿರಾ ಅಂದ್ರೆ ಹ್ಯಾಂಗೆ ತಯಾರು ಮಾಡಿದೇವ್ರಿ, ಸಕ್ರೆದಿಂದ ತಯಾರು ಮಾಡಿಲ್ರಿ, ಬೆಲ್ಲದಿಂದ ಶಿರಾ ತಯಾರು ಮಾಡಿದೇವ್ರಿ. ಬರ್ರಿ ನೋಡ್ಕೊಂಬರೋಣ ಶಿರಾ ಹೆಂಗೆ ತಂದು ತಯಾರು ಮಾಡಿದೇವ್ರಿ. ಈಗ ಏನು ಮಾಡೋಣ್ರಿ, ಮೊದಲು ಕಿಚನ್ದಾಗ ಹೋಗಿತ್ತು. ಮೊದಲು 4 ಸಂಕಲ್ಪ ಮಾಡೋಣ್ರಿ. 1ನೇ ಸಂಕಲ್ಪದ ನಾವು ಏನಿದ್ದೇವ್ರಿ, ಪರಮಾತ್ಮನ ಮಕ್ಕಳಿದ್ದೇವ್ರಿ. 2ನೇ ಸಂಕಲ್ಪದ್ರಿ ನಾವು ಮನೆಯೆಲ್ಲ ಹೆಂಗದ ರೀ, ಮನೆಯವ್ರೆಲ್ಲ ಹೆಂಗದ ರೀ, ಶಾಂತ ಅದ ರೀ. 3ನೇ ಸಂಕಲ್ಪದ್ರಿ ನಮ್ಮ ಮನೆಯೇ ಹೆಂಗದ ರೀ, ಸ್ವರ್ಗ ಅದ ರೀ. 4ನೇ ಸಂಕಲ್ಪದ್ರಿ ನಮ್ಮ ಮನೆಯವ್ರೆಲ್ಲ ಹೆಂಗದ ರೀ, ಸುಖಿ ಅದ ರೀ. ಯಾವಾಗಲೂ ಏನು ಮಾಡೋದ್ರಿ, ಶುದ್ಧ ಸಂಕಲ್ಪ ಮಾಡ್ಕೊಂಡು ಏನು ಮಾಡೋದ್ರಿ, ಅಡುಗೆ ಸ್ಟಾರ್ಟ್ ಮಾಡೋದ್ರಿ. ಯಾಕಂದ್ರೆ ಏನು ಮಾಡ್ಲತ್ತಿದ್ದೇವ್ರಿ, ಶುದ್ಧ ಅಡುಗೆ ಮಾಡ್ಲತ್ತಿದ್ದೇವ್ರಿ. ಭಲೆ ನೀವು ಎಲ್ಲಾದ್ರೂ ಸರ್ವಿಸ್ ಮಾಡಿರಿ, ಏನ್ರಿ ಸೇವಾ ಮಾಡಿರಿ, ನೌಕರಿ ಮಾಡಿರಿ, ಎಲ್ಲ ಏನೇ ಮಾಡಿರಿ, ಆದ್ರೆ ಒಂದು ಹೊತ್ತರ ಏನು ಮಾಡಿರಿ, ಮನ್ಯಾಗ ಒಂದು ಊಟ ಮಾಡಿರಿ, ಕೈಯಿಂದ ಊಟ ಮಾಡಿರಿ. ಯಾಕಂದ್ರೆ ಕೈಯಿಂದ ಊಟ ಮಾಡೋದ್ರಿಂದ ಶುದ್ಧ ಸಂಕಲ್ಪ ಇರ್ತವೆ ರೀ. ಶುದ್ಧ ಸಂಕಲ್ಪ ಹಾಕಿ ನೀವು ಅಡುಗೆ ಮಾಡಿ ಊಟ ಮಾಡಿದ್ರೆ ಅದ್ರ ಶಕ್ತಿ ಸಿಗ್ತದೆ ರೀ. ನಾವಿವತ್ತು ತಯಾರು ಮಾಡಿದೇವ್ರಿ ಶಿರಾ ರೀ. ಗೋಧಿ ಬೀಸ್ಕೊಂಡು ಸಜ್ಜಕ ತಯಾರು ಮಾಡಿ ಶಿರಾ ಮಾಡಿದೇವ್ರಿ. ಇದು ಏನಂದ್ರೆ ತಂದ್ರಸ್ತ್ ಅದ ರೀ, ಮತ್ತು ಸಿಂಪಲ್ ಅದ ರೀ, ಮಸ್ತ್ ಅದ ರೀ. ಶಿರಾ ಮಾಡಿ ನೋಡಿರಿ, ಬರ್ರಿ ಮಾಡೋನು ಹೆಂಗದ ನಿಮ್ಮ ಶಿರಾದ ರೆಸಿಪಿ ತೋರಿಸ್ತೇವೆ ರೀ. ನೀವು ಹತ್ತಿರ್ಬೇಕು ರೀ, ಶಾಂತಿ ಹೆಂಗೆ ಸಿಗ್ತದೆ. ಯಾಕಂದ್ರೆ ಮನ್ಯಾಗೆಲ್ಲ ದುಃಖಿ ಅದ ರೀ, ಶಾಂತಿ ಪರಿವಾರ ಇತ್ತು, ಶಾಂತಿ ಹೆಂಗೆ ಸಿಗ್ತದೆ ಹತ್ತಿರ್ಬೇಕು ರೀ. ಶಾಂತಿ ಸಿಗಬೇಕಾದ್ರೆ ಏನು ಮಾಡಿರಿ, ಒಂದು ಬ್ರಹ್ಮಕುಮಾರಿ ಸಂಸ್ಥೆ ಭೇಟಿ ಕೊಡ್ರಿ. ಬ್ರಹ್ಮಕುಮಾರಿ ಸಂಸ್ಥೆ ಎಲ್ಲಿ ಅದ ಅಂತ ಕೇಳಿದ್ರಿ ಅಂದ್ರೆ ಏನು ಮಾಡಿರಿ, ಗೂಗಲ್ದಾಗ ಸರ್ಚ್ ಮಾಡಿರಿ. ಬ್ರಹ್ಮಕುಮಾರಿ ಸಂಸ್ಥೆ ನಿಮ್ಗೆ ಸಿಟಿಗೊಟ್ಟರಿ, ಶಹರ್ಗೊಟ್ಟರಿ ಇದ್ದೇ ಇರ್ತದೆ ರೀ. ಮತ್ತು ಹಳ್ಳಿಗೊಟ್ಟನ ಏನಾದ್ರಿ ಇದು ಸಂಸ್ಥೆ ಅದ ರೀ. ಅದಕ್ಕೆಲ್ಲ ಭೇಟಿ ಕೊಟ್ಟು ನೋಡಿರಿ, ನಿಮ್ಮ ಮನ್ಯಾಗ ಸುಖ ಶಾಂತಿ ಮತ್ತು ಮನೆಯೇ ಏನಾಗ್ತದೆ ರೀ, ಸ್ವರ್ಗ ಆಗ್ತದೆ ರೀ. 100% ಹೇಳ್ತೀನಿ ರೀ, ಮನೆ ಏನಾಗ್ತದೆ ರೀ, ಮನ್ಯಾಗ ಸುಖ ಶಾಂತಿ ಮತ್ತು ಮನೆ ಪರಿವಾರನೂ ಹೆಂಗಿರ್ತದೆ, ಸಂಪತ್ತಿವಾನ್ ಇರ್ತದೆ ಮತ್ತು ಸುಖದಾಗಿರ್ತದೆ ರೀ. ಭೇಟಿ ಕೊಟ್ಟು ನೋಡಿರಿ ನಾವು. ಈಗ ನಾವು ಏನು ಮಾಡ್ತಿದ್ದೇವೆ ರೀ, ಗೋಧಿ ಹೊಡ್ಕೊಂಡು ರವೆ ತೊಗೊಂಡಿದ್ದೇವೆ ರೀ. ಇದು ರವಾದಿಂದ ಶಿರಾ ಮಾಡ್ಲತ್ತಿದ್ದೇವೆ ರೀ. ಶಿರಾ ಅನ್ಕೋರಿ, ಕರ್ನಾಟಕ ಸೈಡ್ ಏನತ್ತೇವೆ ರೀ, ಸಜ್ಜಕ ಆತೇವೆ ರೀ. ಬೆಲ್ಲ ಹಾಕಿ ಮಾಡಿರ್ತೇವಲ್ಲ ರೀ. ಈಗ ಏನು ಮಾಡ್ಲತ್ತೀನಿ ರೀ, 1 ಗ್ಲಾಸ್ ರವೆ ತೊಗೊಂಡೇನಿ ರೀ. ಮತ್ತು ಇನ್ನೊಂದು ಅರ್ಧ ಗ್ಲಾಸ ನೋಡ್ರಿ, ಅರ್ಧ ಗ್ಲಾಸ ರವೆ ತೊಗೊಂಡೇನಿ ರೀ. ಈ ರವಕ್ಕೆ ಏನು ಮಾಡೋಣ ರೀ, ತುಪ್ಪ ಇಲ್ಲದ್ರು ಎಣ್ಣೆನೂ ಹಾಕೋಬೋದು ರೀ ನಾವು. ಎಣ್ಣೆ ಹಾಕೋ ತುಪ್ಪ ಹಾಕೊಂಡೇನಿ ರೀ. ಈಗ 2 ಮಿಕ್ಸ್ ಮಾಡಿ ಭೀ ಹಾಕೋಬೋದು ರೀ. ಈಗ ಏನು ಮಾಡೋದು, ಚೆಂದಾಗಿ ಹುರ್ಕೋಬೇಕ್ರಿ. ಇದು ಕೆಂಪು ಕಲರ್ ಬರ್ತಕ್ಕೆ ಏನು ಮಾಡೋದ್ರಿ, ಇದು ರವಾಕ ಮಸ್ತ್ ಹುರ್ಕೋಬೇಕ್ರಿ. ಭಾಳ ಟೇಸ್ಟಿ ಆಗ್ತದೆ ರೀ ಶಿರಾ ರೀ. ಮತ್ತು ಮನ್ಯಾಗ ಮಾಡೋದ್ರಿಂದ, ತಯಾರು ಮಾಡೋದ್ರಿಂದ ಏನಾಗ್ತದೆ ರೀ, ಶರೀರಕ್ಕೆ ಭಾಳ ಚಲೋ ರೀ ಇದು. ಮತ್ತು ಭಾಳ ಸಿಂಪಲ್ ರೆಸಿಪಿ ಅದ್ರಿ ಇದು. ಈ ಥರ ಏನು ಮಾಡೋದ್ರಿ, ಗ್ಯಾಸ್ ಭಾಳ ಫುಲ್ ಇಡಬೇಡ್ರಿ, ಹೊತ್ಕೋತದ ರೀ. ಗ್ಯಾಸ್ ಏನು ಮಾಡೋದು, ಮೀಡಿಯಮ್ ಥರದಾಗ ಇಟ್ಕೊಂಡು ಇದು ಚೆಂದಾಗಿ ಹುರ್ಕೊಳ್ತಾರೆ ರವೆ ಎಲ್ಲ ರೀ. ನೋಡಿರಿ ರವೆ ಹೆಂಗಿರ್ತದೆ, ಧಮ್ ಇರ್ತಾವೆ ರೀ. ಗೋಧಿ ಹೊಡ್ಕೊಂಡು ತಯಾರು ಮಾಡೋದ್ರಿಂದ ರವೆ ಹೆಂಗಿರ್ತವೆ ರೀ, ಧಮ್ ಇರ್ತವೆ ರೀ. ಮತ್ತು ಶರೀರಕ್ಕೆ ಭಾಳ ಚಲೋ ರೀ ಇದು. ಈ ಥರ ಏನು ಮಾಡ್ಬೇಕು ರೀ, ಮಸ್ತಾಗಿ ಹುರ್ಕೋಬೇಕ್ರಿ, ವಾಸ ಬರ್ಬೇಕ್ರಿ ಇದು. ನೋಡಿರಿ ಈ ಥರ ರವೆ ಹುರ್ಕೊಳ್ಳೋದ್ರಿ, ಕೆಂಪು ಕಲರ್ ಬರ್ಬೇಕ್ರಿ. ಮತ್ತು ವಾಸ ಬರ್ತದೆ, ಚೆಂದಾಗಿ ಏನು ಬರ್ತದೆ, ಸ್ಮೆಲ್ ಬರ್ತದೆ ರೀ ಅದ್ರದ್ದು. ಈಗೇನು ಮಾಡೋಣ್ರಿ, ತೊಗೊಂಡ್ಬಿಡೋಣ್ರಿ ಅದಕ್ಕೆ ಹೊರಗೆ. ಈಗೇನು ಮಾಡೋಣ್ರಿ, ಈಗ ನೀರು ಗರಂ ಮಾಡ್ಕೊಂಡ್ರಿ. ಮೊದಲು 1 ಗ್ಲಾಸಿಗೆ 3 ಗ್ಲಾಸ್ ನೀರು ತೊಗೊಳ್ರಿ. ಯಾಕಂದ್ರೆ ಇದಕ್ಕೆ ನೀರು ಭಾಳ ಹತ್ತದ ರೀ. ಗೋಧಿದಿಂದ ರವೆ ತಯಾರು ಮಾಡ್ಕೊಂಡಿರ್ತೇವಲ್ಲ ರೀ, ನೀರು ಭಾಳ ಹತ್ತದ. ಎಷ್ಟು ಕುದೀತು ಎಷ್ಟು ಚಂದ ಆಗ್ತದೆ ರೀ, ಟೇಸ್ಟಿ ಬರ್ತದೆ ರೀ. ಈಗ ನಾ ಏನು ಮಾಡಿದ್ರಿ, ಮ್ಯಾಲೆ ಏನು ಮಾಡೀನಿ, ಜಾಸ್ತಿ ತೊಗೊಂಡಿದ್ದೀನಿ ರೀ ರವೆ ಹರ್ಕಲಾಗ, ನಾನು ಜಾಸ್ತಿ ನೀರು ಹಾಕೋತೀನಿ ರೀ. ಇದು ಹೆಂಗಿರ್ತದೆ, ಭಾಳ ಕುದಿಬೇಕು ರೀ. ಎಷ್ಟು ಕುದೀತು ಎಷ್ಟು ಏನಾಗ್ತದೆ, ಟೇಸ್ಟಿ ಬರ್ತದೆ ರೀ. ಈಗೇನು ಮಾಡೋಣ್ರಿ, ಈಗೇನು ಮಾಡ್ತೀನಿ, ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ರೀ. ಯಾಕಂದ್ರೆ ಮನೆದು ರವೆ ಇರ್ತಾವಲ್ಲ ರೀ, ಅದಕ್ಕೆ 1ಕ್ಕೆ 4 ಗ್ಲಾಸ್ ಹಾಕೊಂಡ್ರು ಪರವಾಗಿಲ್ಲ ರೀ. ಈಗ ನಾ ಬೆಲ್ಲ ಹಾಕೋತೀನಿ ರೀ. ನೋಡ್ರ, ಬೆಲ್ಲ ಕುಟ್ಕೊಂಡ್ಬಿಟ್ಟು ಮಾಪ್ ಮಾಡ್ಕೋತೀನಿ ರೀ. 1 ಗ್ಲಾಸ್ ತೊಗೊಂಡೇನಿ ರೀ. ಮಾಪ್ ಮಾಡಿ ಮೆಜರ್ಮೆಂಟ್ ಮಾಡಿ ತೊಗೊಂಡೇವು ಅಂದ್ರೆ ಚಂದ ಆಗ್ತದೆ ರೀ. ಎಷ್ಟು ಮೆಜರ್ಮೆಂಟ್ ತೊಗೊತೀರಿ ಅಷ್ಟು ಸ್ವಾದನೂ ಆಗ್ತದೆ ರೀ, ಏನೂ ಕಮ್ಮಿ ಬೀಳಲ್ಲ ರೀ. ನಿಮಗೆ ಮ್ಯಾಲೊಂದು ಅರ್ಧ ಹಾಕ್ಕೋತೀನಿ ರೀ. ಇದಕ್ಕೇನು ಮಾಡೋಣ ರೀ, ಬೆಲ್ಲ ಕರಗೋಬೇಕು ರೀ. ಕರಗುತಕ್ಕೆ ಏನು ಮಾಡ್ಕೋಬೇಕು ರೀ, ಇದಕ್ಕೆ ಗರಂ ಮಾಡ್ಬೇಕು ರೀ, ನೀರು ಕುದಿಬೇಕು ರೀ. ಅಲ್ಲಿದ್ದಕ್ಕೆ ಏನು ಮಾಡೋಣ ರೀ, ಈಗ ಮಸಾಲೆ ಕುಟ್ಕೊಳ್ಳೋಣ ರೀ. ಕೊಬ್ಬರಿ ಏನು ಮಾಡ್ಕೋಬೇಕು ರೀ, ಹೆಚ್ಕೋಬೇಕು ರೀ. ಶುಂಠಿ ಬಡೆ ಸೊಪ್ಪು ಎಲ್ಲ ಏನು ಮಾಡ್ಕೋಬೇಕು ರೀ, ಕುಟ್ಕೋಬೇಕು ರೀ ಇದಕ್ಕೆ ಮಸಾಲ. ಈಗ ಬೆಲ್ಲೆಲ್ಲ ಕರಗೊಳಕ್ಕೆ ಈಗ ಇದಕ್ಕೆ ಏನು ಮಾಡೋಣ, ಸೋಸ್ಕೊಳ್ಳೋಣ ರೀ ಚಾಣಿ ಹೆಚ್ಚಿ. ಯಾಕಂದ್ರೆ ಬೆಲ್ಲಾಗೆಲ್ಲ ಕಚ್ರ ಇರ್ತದಿಲ್ಲ ರೀ, ಕಚ್ರ ಹೊರಗೆ ತೆಗಿಬೇಕಾದ್ರೆ ಮೊದಲು ಸೋಸ್ಕೊಳ್ಳೋಣ ರೀ ಅದಕ್ಕೆ ಒಂದು ಪಾತ್ರೆ ಒಳಗೆ.
ಈ ಥರ ಏನು ಮಾಡಿದ್ರಿ ಚಾಣಿ ತೊಗೊಂಡು ಒಂದು ಪಾತ್ರೆ ತಳಗಿಟ್ಟು ಸೋಸ್ಕೊಳ್ಳೋದ್ರಿ. ಸೋಸ್ಕೊಳ್ಳೋದ್ರಿಂದ ಏನಂತಾರೆ ಎಲ್ಲ ಕಚ್ರ ಏನಾಗ್ತಾರೆ ಹೊರಗೆ ಬರ್ತದೆ. ಯಾಕಂದ್ರೆ ಭಾಳ ಎಲ್ಲ ಕಚ್ರ ಇರ್ತಾರೆ ಬೆಲ್ಲ. ಈ ಥರ ಸೋಸ್ಕೊಳ್ಳೋದ್ರ ಒಂದು ಪಾತ್ರೆ ಒಳಗೆ ನಾ ಏನು ಮಾಡೀನಿ ರೀ, ಹೊಳಿಗೆ ಬೊಗೋಣಿ ಇಟ್ಕೊಂಡೇನಿ ರೀ. ಈಗ ಏನು ಮಾಡ್ಕೊಳ್ತೀನಿ ರೀ, ಬೊಗೋಣಿಗೆ ತುಪ್ಪ ಹಾಕ್ಕೊಳ್ತೀನಿ ರೀ. 2 ಚಮಚ ಆಗಷ್ಟು ತುಪ್ಪ ಹಾಕ್ಕೊಂಡೇನಿ ರೀ. ಈಗ ತುಪ್ಪ ಏನು ಮಾಡ್ಕೊಳ್ಳೋದ್ರಿ, ಗರಂ ಮಾಡ್ಕೊಳ್ಳೋದ್ರಿ. ಈಗ ತುಪ್ಪ ಗರಮ್ ಆಗ್ಯದಲ್ಲ ರೀ, ಈಗ ಏನು ಮಾಡೋಣ್ರಿ, ಇದು ನೀರು ಹಾಕೊಳ್ಳೋದ್ರಿ. ಈ ಥರ ಏನು ಮಾಡಿದ್ರೆ ಎಲ್ಲ ನೀರು ಹಾಕೊಂಡು ಬಿಡೋದ್ರಿ. ಎಣ್ಣೆ ತುಪ್ಪ ಇರ್ಲಿಂದ್ರೆ ಎಣ್ಣೆನೂ ಹಾಕೋಬೋದು ರೀ. ಎಣ್ಣೆ ಪಾಣಿ ಹೊಡೆದ್ರಂದ್ರೆ ತುಪ್ಪ ಪಾಣಿ ಹೊಡೆದ್ರಂದ್ರೆ ಏನಾಗ್ತದೆ ರೀ, ಕಾಳು ಆಗ್ತದೆ, ಹತ್ಕೊಂಡು ಕುಂಡ್ರಲ್ರಿ ಸಜ್ಕ. ಶಿರಾ ಏನು ಮಾಡ್ತದೆ ರೀ, ಚೆಂದಾಗಿ ಎಲ್ಲ ಕಾಳು ಬಿಟ್ಕೋತದೆ ರೀ. ಈಗೇನು ಮಾಡೋಣ್ರಿ, ಇದು ಕುದಿಸ್ಕೊಳ್ಳೋಣ್ರಿ ನೀರು. ಈಗೇನು ಮಾಡೋದ್ರಿ, ನೀರು ಗರಮ್ ಆಗೋಣ ಇದೇನು ರವೆ ಇರ್ತಾವಲ್ಲ ಹುರಿದು ಇಟ್ಕೊಂಡಿದ್ದೇವಲ್ಲ ಎಲ್ಲ ಹಾಕೊಳ್ಳೋದ್ರಿ. ಇದೇನು ಗಂಟಾಗಲ್ಲ ರೀ, ಏನಾಗಲ್ಲ ರೀ. ಈ ಥರ ಎಲ್ಲ ಮಾಡಿದ್ರೆ ಹಾಕೋತ ಹೋಗೋದ್ರಿ. ಪೂರ್ಣ ಹಾಕ್ಕೊಂಡು ಬಳಕ ಈಗೇನು ಮಾಡೋದ್ರಿ, ಒಂದು ಸ್ವಲ್ಪ ಕಡ್ಚಿ ಕೈ ಆಡಿಸೋದ್ರಿ. ಈ ಥರ ಎಲ್ಲ ಹಾಕಿಬಿಟ್ಟು ಏನು ಮಾಡೋದ್ರಿ, ಗ್ಯಾಸ್ ಪೂರ ಲೋ ಫ್ಲೇಮ್ದಾಗ ಇಟ್ಕೊಳ್ಳೋದ್ರಿ. ಸೊಕಾಸೆ ಕುದಿಬೇಕು ರೀ ಇದು. ನೀರು ಭಾಳ ಹಾಕ್ಕೊಂಡಿರ್ತೀವಲ್ಲ, ಎಷ್ಟು ಕುದಿತೆ ಅಷ್ಟೇ ಏನಾಗ್ತದೆ ರೀ, ಶಿರಾ ಮಸ್ತ್ ಹತ್ತದ ರೀ ಅದು. ಯಾಕಂದ್ರೆ ಸಕ್ರೆನ ಮಾಡಿದ್ರೆ ಬೆಲ್ಲಿಂದ ಮಾಡಿ ನೋಡ್ರಿ, ಅದ್ರ ಟೇಸ್ಟ್ ಬೇರೆನೇ ಇರ್ತದೆ ರೀ. ಬೆಲ್ಲಿನ ಒಳಗೆ ಕ್ಯಾಲ್ಸಿಯಮ್ ಇರ್ತದೆ ರೀ. ಮತ್ತು ವಾರದಾಗ ಒಂದು 2 ಸಲ ರೀ ಏನು ಮಾಡಿರಿ, ಮನ್ಯಾಗ ಮಕ್ಕಳಿಗೆ ಮಾಡಿ ಇದು ಉಣಿಸ್ಬೋದು ರೀ ನೀವು. ಯಾಕಂದ್ರೆ ಇದ್ರಾಗ ಹೆಂಗಿರ್ತದೆ, ಕ್ಯಾಲ್ಸಿಯಮ್ ಇರ್ತದೆ ಮತ್ತು ಶಕ್ತಿನೂ ಇರ್ತದೆ. ಮನ್ಯಾಗ ತಯಾರು ಮಾಡೋದು ಸಜ್ಕಂದಿಂದ ಹೆಂಗಿರ್ತದೆ, ಶಕ್ತಿನೂ ಆಗ್ತದೆ ರೀ, ತಂದ್ರಸ್ತು ಆಗ್ತದೆ ರೀ. ಅದಕ್ಕೆಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈಗ ಏನು ಮಾಡೋಣ್ರಿ, ಇದು ಸಣ್ಣ ಗ್ಯಾಸ್ ಇಟ್ಟು ಹಿಂಗೆ ಭಾಳ ತಕ 15-20 ಮಿನಿಟ್ ಗಟ್ಲೆ ಏನು ಮಾಡಿದ್ರೆ ಕುದಿಯೋಕೆ ಬಿಡಬೇಕು ರೀ. ಎಷ್ಟು ಕುದಿತೀರ ಅಷ್ಟು ಚಂದ ಆಗ್ತದೆ ರೀ ಇದು. ಈಗೇನು ಮಾಡ್ಲಿತ್ತೀನಿ ರೀ, ಒಂದು ಪಾತ್ರೆ ಇಟ್ಕೊಂಡೇನಿ ರೀ. ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋತೀನಿ ರೀ. ಯಾಕಂದ್ರೆ ಒಂದು ಜರ ಕಾಜು ಬಾದಾಮಿ ಹಾಕೊಂಡ್ರಿ, ಒಂದು ಸ್ವಲ್ಪ ಹುರ್ಕೊಂಡ್ರಿ. ಕಾಜು ಬಾದಾಮಿಗೆ 1 ಚಮಚ ಆಗಷ್ಟು ತುಪ್ಪ ಹಾಕೊಂಡಿ. ಅದಕ್ಕೆ ನಾನು ಏನು ಮಾಡ್ತೀನಿ ರೀ, ಕಾಜು ಬಾದಾಮ ಎಲ್ಲ ಹಾಕೋತೀನಿ ರೀ. ಎಲ್ಲ ಹಾಕಿಬಿಟ್ಟು ಏನು ಮಾಡೋಣ್ರಿ, ಸ್ವಲ್ಪ ಹುರ್ಕೊಳ್ಳೋಣ್ರಿ. ಕಲರ್ ಒಂದು ಸ್ವಲ್ಪ ಕೆಂಪು ಕಲರ್ ಬರ್ತಕ್ಕ ಹುರ್ಕೊಳ್ಳೋಣ್ರಿ. ಇದ್ದಿತ್ತಿಲ್ಲ ಅಂದ್ರೆ ನಡೀತದೆ ರೀ, ಇದ್ರೆ ಹಾಕೋರಿ. ಮತ್ತು ಹೆಚ್ಚು ಏನು ಮಾಡಿರಿ, ಮಕ್ಳು ತಿರ್ಲಿಲ್ಲ ಅಂದ್ರೆ ಏನು ಮಾಡಿರಿ, ಇವಕ್ಕೆಲ್ಲ ಮಿಕ್ಸರ್ಗೆ ಹಾಕಿ ಅದಕ್ಕೆ ಸಜ್ಕಿಗೆ ಶಿರಾಕ್ಕೆ ಏನು ಮಾಡಿರಿ ಮಿಕ್ಸ್ ಮಾಡ್ಬೋದು ರೀ ನೀವು. ಈ ಥರ ಏನು ಮಾಡಿದ್ರಿ, ಹುರ್ಕೊಳ್ಳೋದ್ರಿ ಒಂದು ಸ್ವಲ್ಪ. ನೋಡಿರಿ, ಈ ಥರ ಕುದ್ಕೋತಿರ್ಬೇಕು ರೀ. ಭಾಳ ಮೀಡಿಯಮ್ ಪೂರ ಸಣ್ಣ ಇಟ್ಟು ಈ ಸರಿಯಾಗಿ ಹಾಸಿಟ್ಟು ಈ ಥರ ಕುದಿಬೇಕು. ರಟ್ ಪಟ್ ಅತ್ತಾರಲ್ಲ ರೀ, ಹಿಂಗೆ ಈ ಥರ ಏನು ಮಾಡ್ಬೇಕು ರೀ, ಇದು ಶಿರಾ ಏನು ಮಾಡ್ಬೇಕು, ಕುದಿಬೇಕು. ಎಷ್ಟು ಕುದೀತದೆ ನೋಡಿ ಅಷ್ಟು ಚಲೋ ಆಗ್ತದೆ ರೀ, ಭಾಳ ಮಸ್ತ್ ಆಗ್ತದೆ ರೀ. ಈಗ ಏನು ಮಾಡೋಣ, ಶುಂಠಿ ಬಡೆ ಸೊಪ್ಪು ಏನು ಕುಟ್ಕೊಂಡು ಇಟ್ಕೊಂಡಿನಲ್ರಿ ಎಲ್ಲ ಹಾಕೋತೀನಿ ರೀ ಅದಕ್ಕೆ. ನೋಡಿರಿ, 1 ಕಪ್ ಆಗಟ್ಟು ಏನು ಮಾಡೀನಿ ರೀ, ಒಣ ಕೊಬ್ಬರಿ ಹೆರ್ಚಿಟ್ಕೊಂಡೇನಿ ರೀ. ಒಣ ಕೊಬ್ಬರಿ ಇದ್ದಿದ್ದಿಲ್ಲ, ಹಸಿ ಕೊಬ್ಬರಿ ಇದ್ರೆ ಭಾಳ ಮಸ್ತ್ ಆಗ್ತದೆ ರೀ. ಮಿಕ್ಸರ್ಗೆ ಹಾಕೊಂಡ್ರೆ ಅದನ್ನು ಏನು ಮಾಡ್ಲತ್ತೀನಿ ರೀ, ಒಣ ಕೊಬ್ಬರಿ ಹಾಕೊಳ್ತೇನೆ ರೀ. ಈಗೇನು ಮಾಡೋಣ, ಮಿಕ್ಸ್ ಮಾಡಿ ಇಟ್ಟು ಟೇಸ್ಟ್ ಆಗ್ತದೆ. ಒಮ್ಮೆ ಮಾಡಿ ನೋಡಿರಿ, ಆದ್ರೆ ಮಕ್ಳಿಗೆ ಭಾಳ ಚಲೋ ರೀ ಇದು. ಮಾಡಿ ತಿನ್ನಿಸ್ರಿ ಮನ್ಯಾಗ. ನಂಗೆ ತಿನ್ನಿಸಿ ಏನು ಮಾಡಿ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ಹೆಂಗೆ ಆಗ್ತದೆ ಅನ್ನೋದು. ನೋಡಿರಿ, ಈ ಥರ ಆಗೋಣ ಏನು ಮಾಡ್ತೀನಿ ರೀ, ಈಗ ಗ್ಯಾಸ್ ಬಂದ್ ಮಾಡ್ಕೋತೀನಿ ರೀ. ಭಾಳ ಗಟ್ಟಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಬೇಕಾಗಿತ್ತು ನಿಮ್ಮ ಚಾನ್ಸ್ ಇತ್ತಂಗೆ ಗಟ್ಟಿ ಮಾಡ್ಕೊರಿ. ನಂಗೆ ಅನಿಸೋದು ಇಷ್ಟು ಸಾಕು ಅನ್ನಿಸ್ತದೆ ರೀ. ಮಕ್ಳಿಗೆ ತಿನ್ಲಿಕ್ಕೂ ಔಡಸ್ತದೆ ರೀ. ಇದರ ತುಪ್ಪ ಮತ್ತು ಕಿನಿ ಹಾಕ್ಕೊಟ್ಟಂದ್ರೆ ಹಾಲಿನ ಮನೆ ಕಿನಿ ಇತ್ತಂದ್ರೆ ಮಸ್ತ್ ಆಗ್ತದೆ ರೀ, ತಿರ್ಲಿಕ್ಕೆ ಭಾಳ ಟೇಸ್ಟಿ ಆಗ್ತದೆ ರೀ. ಈಗೇನು ಮಾಡೋಣ್ರಿ, ಗ್ಯಾಸ್ ಬಂದ್ ಮಾಡ್ಕೊಂಡ್ರಿ. ನಾವೇನು ಕಾಜು ಬಾದಾಮಿ ಎಲ್ಲ ಹುರ್ಕೊಂಡು ಇಟ್ಟಿದ್ದೀವಲ್ಲ, ಅದೆಲ್ಲ ಏನು ಮಾಡೋದ್ರಿ, ಇದಕ್ಕೆ ಹಾಕೊಂಡ್ಬಿಡೋದು. ಒಂದು ಸ್ವಲ್ಪ ಇದನ್ನು ಏನು ಮಾಡ್ತಿದ್ರಾಗ ಮಿಕ್ಸ್ ಆಗದ್ರಲ್ಲ ಕುದಿಯಾಕಳ ಗರಮ್ ಇದ್ದಾಗ. ನೋಡ್ರಿ, ನಾ ಈಗ ಒಂದು ಪ್ಲೇಟ್ನ ತಗೋತೀನಿ ರೀ. ಎಷ್ಟು ಮಸ್ತ್ ಆಗ್ಯದ ನೋಡ್ರಿ, ಭಾಳ ಟೇಸ್ಟಿ ಆಗ್ತದೆ ರೀ. ಮತ್ತು ಭಾಳ ಸಿಂಪಲ್ ಅದ ರೆಸಿಪಿ ರೀ. ನೋಡಿರಿ, ಈ ಥರ ಮಸ್ತ್ ತಯಾರಾಗ್ತದೆ ರೀ. ಇದಕ್ಕೆ ಮೇಲೆ ಏನು ಮಾಡೋಣ್ರಿ, ತುಪ್ಪ ಇಟ್ಟು ಹಾಕೊಂಡು ಬಿಟ್ರೆ ಎಷ್ಟು ಮಸ್ತ್ ಆಗ್ತದೆ ರೀ. ಈ ಥರ ನೀವೇನು ಮಾಡಿರಿ, ತಯಾರು ಮಾಡಿರಿ ರೆಸಿಪಿ ರೀ. ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ರೀ. ಇಷ್ಟ ಆದರೆ ಏನು ಮಾಡಿರಿ, ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ್ರಿ. ಅಲ್ಲಿವರೆಗೆ ಏನು ಮಾಡಿರಿ, ನೀವು ಖುಷಿಯಾಗಿರಿ ಮತ್ತು ಮತ್ತೊಬ್ರಿಗೆ ಏನು ಮಾಡಿರಿ, ಖುಷಿ ಕೊಡ್ಕೋತೀರಿ. ಇದೇನಾದರೂ ಒಂದು ದೊಡ್ಡ ಸಂಪತ್ತಿ ಅದ ರೀ. ಬಾಯ್, ಟೇಕ್ ಕೇರ್. ಓಂ ಶಾಂತಿ ಎಲ್ಲರಿಗೂ.